ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಸಂಘಟನೆ ಬಂದ್ನ ಬೆಂಬಲವನ್ನ ವಾಪಸ್ ತಗೊಂಡಿದೆ. ನನ್ನ ಜೊತೆಗೆ ಕರವೇ ಪ್ರವೀಣ್ ಶೆಟ್ರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ಬೆಂಬಲ ಇದೆಯಾ ಇಲ್ವಾ ನಾಳಿನ ಬಂದ್ಗೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂತದ್ದೇ ನಾನು. ಅದಾದ್ಮೇಲೆ ವಾಟಾಳ್ ಅವರ ನಾಯಕತ್ವದಲ್ಲಿ ಬಂದ್ ಮಾಡ್ಬೇಕಂತೇಳಿ ವಾಟಾಳ್ ಅವರನ್ನ ಕರೆಸಿ ಅವರೆಲ್ಲ ಒಟ್ಟಿಗೆ ಸಭೆಯನ್ನು ಸೇರಿ ನಾವು ಒಟ್ಟಿಗೆ ಬೆಂಬಲವನ್ನ ಬಂದನ್ನ ಕರೆ ಕೊಟ್ಟಿರುವಂತದ್ದು. ಅದಾದ್ಮೇಲೆ 2 ದಿನಕ್ಕೆ ಮಳೆ ಬಂದಿದೆ, ಎಲ್ಲ ಡ್ಯಾಮ್ಗಳು ಭರ್ತಿ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಆದರೂ ಸಹ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ. ಆದರೂ CWMA ಮತ್ತೆ ನೀರನ್ನ ಬಿಡಿ ಅಂತೇಳಿ ಹೇಳಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಈಗ ಸಂಘಟನೆಯನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನುವಂಥದ್ದು ಹಲವು ಸಂಘಟನೆಯಲ್ಲಿ ಇರುವಂತಹ ದೂರು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಸಂಘಟನೆ ಹೋರಾಟಕ್ಕೆ ಹಿರಿಯರು, ಹೋರಾಟದ ದಿಗ್ಗಜ ವಾಟಾಳ್ ಅವರು ಕರೆದಿರೋದ್ರ ಮೇಲೆ ಎಲ್ಲ ಸಂಘಟನೆಗಳು ಸೇರ್ಕೊಂತಾರೆ. ಅವ್ರವ್ರ ಸಂಘಟನೆ, ಇದು ಕನ್ನಡದ ಕೆಲಸ, ಯಾರನ್ನ ಯಾರು ಕರೆಯೋಕ್ಕಾಗಲ್ಲ. ಆದ್ರಿಂದ ಅವರವರ ಮನಸ್ಥಿತಿ. ಆದ್ರಿಂದ ಬಂದ್ಗೂ ಇವತ್ತು ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ಕನ್ನಡಿಗರ ಹಿತವನ್ನ ಕಾಯ್ತೀನಿ ಅನ್ನುವಂಥ ಮಾತು ಹೇಳಿದಾರಲ್ಲ. ಅದಾದ್ಮೇಲೆ ನಾವೆಲ್ಲ ನಮ್ಮ ಸಂಘಟನೆಯಿಂದ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಸರ್, ಈಗ ಬಂದ್ ಆಯ್ತು ಅಂದ್ರೆ ಯಾವಾಗ್ಲೂ ಕೂಡ ಪ್ರವೀಣ್ ಶೆಟ್ರು ಮುಂದೆ ಇರ್ತಿದ್ರು ಪ್ರತಿ ಸಲ ಕೂಡ. ಈ ಸಲ ಒಂದ್ ಸ್ಟೆಪ್ ಹಿಂದೆ ಹೋಗೋದಕ್ಕೆ ಇವ್ರ ಮೇಲೆ ಒಂದು ಒತ್ತಡ ಇದೆ, ನೇರವಾಗಿ CM ಒತ್ತಡ ಇದೆ ಅನ್ನುವಂತ ಮಾತು. ನಾ ಹೇಳಿದ್ನಲ್ಲ, CM ಒತ್ತಡನೂ ಇಲ್ಲ, PM ಒತ್ತಡನೂ ಇಲ್ಲ, ಅಥವಾ ಯಾವುದೇ ಅಧಿಕಾರಿಗಳ ಒತ್ತಡನೂ ಇಲ್ಲ. ನಾವು ಯಾರ ಒತ್ತಡಕ್ಕೂ ಮಣಿದು ಹೋರಾಟವನ್ನ ನಿಲ್ಲಿಸಿರುವಂಥ ಉದಾಹರಣೆಗಳು ಇಲ್ಲ, ಅಥವಾ ನಮ್ಮ ಮನೆಗೆ ಯಾರು ರೇಷನ್ ತಂದು ಕೊಡಲ್ಲ. ನಾವು ಜೀವನ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬುವಂಥದ್ದು. ಆದ್ರಿಂದ ಪೊಲೀಸರ ಲಾಠಿ ಏಟು, ಜೈಲು, ಶರ್ವಾಸ ಇದೆಲ್ಲ ನೋಡಿರುವಂಥದ್ದೇ. ಕನ್ನಡದ ಹೋರಾಟದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಕೇಸ್ಗಳು ನಮ್ಮ ಮೇಲೆ ಇಲ್ಲ. ಆದ್ರಿಂದ ನಾವು ಎಲ್ಲ ಒಟ್ಟಿಗೆ ಸೇರಿ ಈ ನಿರ್ಧಾರವನ್ನು ಮಾಡಿದ್ದೀವಿ. ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಲೋಕಸಭಾ ಸದಸ್ಯರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಮೇಕೆದಾಟ್ ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಯೋಜನೆ ಆಗಬೇಕು, ಮಹದಾಯಿ ಯೋಜನೆಯನ್ನು ಶೀಘ್ರದಲ್ಲೇ ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ರು ಹೇಳ್ತಾ ಇರುವಂತಹ ಮಾತು. ಸೊ ಮುಂದೇನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ. ವಿಡಿಯೋ ಜರ್ನಲಿಸ್ಟ್ ಗುರುಶೇಖರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಸಂಘಟನೆ ಬಂದ್ನ ಬೆಂಬಲವನ್ನ ವಾಪಸ್ ತಗೊಂಡಿದೆ. ನನ್ನ ಜೊತೆಗೆ ಕರವೇ ಪ್ರವೀಣ್ ಶೆಟ್ರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ಬೆಂಬಲ ಇದೆಯಾ ಇಲ್ವಾ ನಾಳಿನ ಬಂದ್ಗೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂತದ್ದೇ ನಾನು. ಅದಾದ್ಮೇಲೆ ವಾಟಾಳ್ ಅವರ ನಾಯಕತ್ವದಲ್ಲಿ ಬಂದ್ ಮಾಡ್ಬೇಕಂತೇಳಿ ವಾಟಾಳ್ ಅವರನ್ನ ಕರೆಸಿ ಅವರೆಲ್ಲ ಒಟ್ಟಿಗೆ ಸಭೆಯನ್ನು ಸೇರಿ ನಾವು ಒಟ್ಟಿಗೆ ಬೆಂಬಲವನ್ನ ಬಂದನ್ನ ಕರೆ ಕೊಟ್ಟಿರುವಂತದ್ದು. ಅದಾದ್ಮೇಲೆ 2 ದಿನಕ್ಕೆ ಮಳೆ ಬಂದಿದೆ, ಎಲ್ಲ ಡ್ಯಾಮ್ಗಳು ಭರ್ತಿ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಆದರೂ ಸಹ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ. ಆದರೂ CWMA ಮತ್ತೆ ನೀರನ್ನ ಬಿಡಿ ಅಂತೇಳಿ ಹೇಳಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಈಗ ಸಂಘಟನೆಯನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನುವಂಥದ್ದು ಹಲವು ಸಂಘಟನೆಯಲ್ಲಿ ಇರುವಂತಹ ದೂರು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಸಂಘಟನೆ ಹೋರಾಟಕ್ಕೆ ಹಿರಿಯರು, ಹೋರಾಟದ ದಿಗ್ಗಜ ವಾಟಾಳ್ ಅವರು ಕರೆದಿರೋದ್ರ ಮೇಲೆ ಎಲ್ಲ ಸಂಘಟನೆಗಳು ಸೇರ್ಕೊಂತಾರೆ. ಅವ್ರವ್ರ ಸಂಘಟನೆ, ಇದು ಕನ್ನಡದ ಕೆಲಸ, ಯಾರನ್ನ ಯಾರು ಕರೆಯೋಕ್ಕಾಗಲ್ಲ. ಆದ್ರಿಂದ ಅವರವರ ಮನಸ್ಥಿತಿ. ಆದ್ರಿಂದ ಬಂದ್ಗೂ ಇವತ್ತು ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ಕನ್ನಡಿಗರ ಹಿತವನ್ನ ಕಾಯ್ತೀನಿ ಅನ್ನುವಂಥ ಮಾತು ಹೇಳಿದಾರಲ್ಲ. ಅದಾದ್ಮೇಲೆ ನಾವೆಲ್ಲ ನಮ್ಮ ಸಂಘಟನೆಯಿಂದ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಸರ್, ಈಗ ಬಂದ್ ಆಯ್ತು ಅಂದ್ರೆ ಯಾವಾಗ್ಲೂ ಕೂಡ ಪ್ರವೀಣ್ ಶೆಟ್ರು ಮುಂದೆ ಇರ್ತಿದ್ರು ಪ್ರತಿ ಸಲ ಕೂಡ. ಈ ಸಲ ಒಂದ್ ಸ್ಟೆಪ್ ಹಿಂದೆ ಹೋಗೋದಕ್ಕೆ ಇವ್ರ ಮೇಲೆ ಒಂದು ಒತ್ತಡ ಇದೆ, ನೇರವಾಗಿ CM ಒತ್ತಡ ಇದೆ ಅನ್ನುವಂತ ಮಾತು. ನಾ ಹೇಳಿದ್ನಲ್ಲ, CM ಒತ್ತಡನೂ ಇಲ್ಲ, PM ಒತ್ತಡನೂ ಇಲ್ಲ, ಅಥವಾ ಯಾವುದೇ ಅಧಿಕಾರಿಗಳ ಒತ್ತಡನೂ ಇಲ್ಲ. ನಾವು ಯಾರ ಒತ್ತಡಕ್ಕೂ ಮಣಿದು ಹೋರಾಟವನ್ನು ನಿಲ್ಲಿಸಿರುವಂಥ ಉದಾಹರಣೆಗಳು ಇಲ್ಲ, ಅಥವಾ ನಮ್ಮ ಮನೆಗೆ ಯಾರು ರೇಷನ್ ತಂದು ಕೊಡಲ್ಲ. ನಾವು ಜೀವನ ಮಾಡಿದರೆ ನಮ್ಮ ಹೊಟ್ಟೆ ತುಂಬುವಂಥದ್ದು. ಆದ್ರಿಂದ ಪೊಲೀಸರ ಲಾಠಿ ಏಟು, ಜೈಲು, ಶರ್ವಾಸ ಇದೆಲ್ಲ ನೋಡಿರುವಂಥದ್ದೇ. ಕನ್ನಡದ ಹೋರಾಟದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಕೇಸ್ಗಳು ನಮ್ಮ ಮೇಲೆ ಇಲ್ಲ. ಆದ್ರಿಂದ ನಾವು ಎಲ್ಲ ಒಟ್ಟಿಗೆ ಸೇರಿ ಈ ನಿರ್ಧಾರವನ್ನು ಮಾಡಿದ್ದೀವಿ. ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಲೋಕಸಭಾ ಸದಸ್ಯರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಮೇಕೆದಾಟ್ ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಯೋಜನೆ ಆಗಬೇಕು, ಮಹದಾಯಿ ಯೋಜನೆಯನ್ನು ಶೀಘ್ರದಲ್ಲೇ ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ರು ಹೇಳ್ತಾ ಇರುವಂತಹ ಮಾತು. ಸೊ ಮುಂದೇನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ. ವಿಡಿಯೋ ಜರ್ನಲಿಸ್ಟ್ ಗುರುಶೇಖರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.